ಸ್ನೇಹಿತರೆ, ಕೇಂದ್ರ ಸರ್ಕಾರದಿಂದ ದೇಶದ ಎಲ್ಲ ರೈತರಿಗೆ ಒಂದು ಬಂಪರ್ ಸುದ್ದಿ ಬಂದಿದೆ, ಭರ್ಜರಿ ಸುದ್ದಿ ಬಂದಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಇದೀಗ PM ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 17ನೇ ಕಂತಿನ ಹಣ ಬಿಡುಗಡೆ ಡೇಟ್ ಫಿಕ್ಸ್ ಆಗಿದೆ. ಇದರ ಬಗ್ಗೆ ಒಂದು ಅಪ್ಡೇಟೆಡ್ ನ್ಯೂಸ್ ಅನ್ನು ಕೊಟ್ಟಿದೆ. ಇಷ್ಟು ದಿನ ಕಾಯ್ತಾ ಇದ್ರು, ಎಲ್ಲರೂ ಕೂಡ ಕಾಯ್ತಾ ಇದ್ರು. 16ನೇ ಕಂತಿನ ಹಣ ಬಂದ ನಂತರ ಫೆಬ್ರವರಿಯಲ್ಲಿ 16ನೇ ಕಂತಿನ ಹಣ ಬಂದಿತ್ತು. 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರು. ಇದರ ಬಗ್ಗೆ ಒಂದು ಅಪ್ಡೇಟೆಡ್ ನ್ಯೂಸ್ ಕೊಟ್ಟಿದೆ. ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಎಲ್ಲ ರೈತರಿಗೆ ಯಾವಾಗ ಬರುತ್ತೆ ಡೇಟ್ ಫಿಕ್ಸ್ ಆಗಿದೆ, ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳಿದ್ರೆ ಒಂದು ಕರೆಕ್ಷನ್ ಬಂದಿದೆ. ಅಂದರೆ ಒಂದು ನಿಯಮವನ್ನು ಜಾರಿಗೆ ತಂದಿದ್ದಾರೆ. ಈ ನಿಯಮ ಅಂದರೆ ಈ ಒಂದು ಅಪ್ಡೇಟ್ ಅನ್ನು ಮಾಡಿದ್ರೆ ಮಾತ್ರ ನಿಮಗೆ 17ನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬೋದು. 2,000 ರೂಪಾಯಿ PM ಕಿಸಾನ್ ಸಮ್ಮಾನ್ ಯೋಜನೆ 2,000 ರೂಪಾಯಿ 17ನೇ ಕಂತಿನ ಹಣ ಬರಬೇಕಾದ್ರೆ ನೀವು ಒಂದು ಕೆಲಸವನ್ನು ಮಾಡಬೇಕು. ಆ ಕೆಲಸ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದರ ಜೊತೆಗೆ ಒಂದು ನಿಮಗೆ PM ಕಿಸಾನ್ ಸಮ್ಮಾನ್ ಯೋಜನೆ 2,000 ರೂಪಾಯಿ ಹಣ ಬಂದಿಲ್ಲ ಅಂದರೆ 16ನೇ ಕಂತಿನ ಹಣ 15ನೇ ಕಂತಿನ ಹಣ ಬಂದಿಲ್ಲ, ಸ್ಟಾಪ್ ಆಗಿದೆ, ಹೋಲ್ಡ್ ಆಗಿದೆ ಅಂತ ಹೇಳಿದ್ರೆ ಅದನ್ನು ನೀವು ಯಾವ ರೀತಿ ರಿಲೀಸ್ ಮಾಡಬೇಕು, ಅಥವಾ 17ನೇ ಕಂತಿನ ಹಣ ನಿಮಗೆ ಬಾರದೇ ಇದ್ರೆ ಯಾವ ರೀತಿ ಮಾಡಬೇಕು, ಅದಕ್ಕೂ ನಿಮಗೆ ಒಂದು ಸೊಲ್ಯೂಷನ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಹಾಗಾಗಿ ನೀವು ಮಾಡಬೇಕಾಗಿರೋದು, ಪ್ರತಿಯೊಬ್ಬರು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ಚಾನಲಲ್ಲಿ ಯಾವುದೇ ಒಂದು ಫೇಕ್ ಸುದ್ದಿ ಹಾಕಲ್ಲ. ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ಅದು ಒರಿಜಿನಲ್ ಸೋರ್ಸಿಂದ ಅಧಿಕೃತ ಮಾಹಿತಿಯನ್ನು ಮಾತ್ರ ಶೇರ್ ಮಾಡ್ತೀವಿ. ಯಾವುದೇ ಒಂದು ಫೇಕ್ ಸುದ್ದಿ ಹಾಕಲ್ಲ. ಹಾಗಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಪ್ರತಿಯೊಬ್ಬರು ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕೇವಲ ಇದು ಮಾತ್ರ ಅಲ್ಲ, ನಾವು ನಮ್ಮ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟು, ಅನ್ನಭಾಗ್ಯ ಯೋಜನೆ ಅಪ್ಡೇಟು, ಈ ರೀತಿಯಾಗಿ ಸೂರ್ಯೋದಯ ಯೋಜನೆ, ಈ ರೀತಿಯಾಗಿ ಹೊಸ ಹೊಸ ಯೋಜನೆಗಳ ಬಗ್ಗೆ ಅಪ್ಡೇಟನ್ನು ಮಾಹಿತಿಯನ್ನು ನಿರಂತರವಾಗಿ ಅಪ್ಡೇಟ್ ಮಾಡ್ತಿರ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಲೈಕ್ ಮಾಡಿ. ನೀವು ಲೈಕ್ ಮಾಡಿದರೆ ಇದೇ ರೀತಿಯಂತ ಹೆಚ್ಚಿನ ಯೂಸ್ಫುಲ್ ವಿಡಿಯೋ ಮಾಡೋಕ್ಕೆ ನಮಗೊಂದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಸ್ನೇಹಿತರೆ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರಾ, ಪ್ರತಿಯೊಬ್ಬರು ನಿಮ್ಮ ಜಿಲ್ಲೆಯ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಾನು ಕಳೆದ ವಿಡಿಯೋದಲ್ಲಿ ರೇಷನ್ ಕಾರ್ಡ್ನ ಅಪ್ಡೇಟೆಡ್ ಅಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಜೊತೆಗೆ ಕರೆಕ್ಷನ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಸೊ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರು ನೋಡಿ. ಏನಕ್ಕೆ ಶೀಘ್ರದಲ್ಲಿ ನಿಮಗೆ ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಾರಂಭ ಆಗ್ತಿದೆ. ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಯಾವಾಗ ಪ್ರಾರಂಭ ಆಗುತ್ತೆ, ನೀವು ಎಲ್ಲಿ ಅರ್ಜಿ ಸಲ್ಲಿಸಬೇಕು, ಡೀಟೇಲ್ ಆಗಿ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ನೋಡಿಲ್ಲ ಅಂದರೆ ಪ್ರತಿಯೊಬ್ಬರು ನೋಡಿ. ಅದೇ ರೀತಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಅಪ್ಡೇಟ್ ಬಂದಿದೆ, ಜೊತೆಗೆ ಗುಡ್ ನ್ಯೂಸ್ ಬಂದಿದೆ. ಅದನ್ನು ಕೂಡ ಮೊನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ನೀವು ನೋಡಿಲ್ಲ ಅಂದರೆ ಪ್ರತಿಯೊಬ್ಬರು ನೋಡಿ. ಜೊತೆಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ PM ಕಿಸಾನ್ ಸಮ್ಮಾನ್ ಯೋಜನೆ 17ನೇ ಕಂತಿನ ಒಂದು ಅಪ್ಡೇಟೆಡ್ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದು ಹೊಸ ನಿಯಮ ಬಂದಿದೆ, ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. PM ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿ 2,000 ರೂಪಾಯಿ 16ನೇ ಕಂತಿನ ಹಣ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಆಗಿತ್ತು. ಹಾಗಾಗಿ ಆಲ್ಮೋಸ್ಟ್ ಜನರಿಗೆ ಎಲ್ಲರಿಗೂ ಬಂದಿದೆ ಅಂದ್ಕೊಳ್ತೀನಿ. ಬಂದಿಲ್ಲ ಅಂದ್ರೆ ನೀವು ಏನು ಮಾಡಬೇಕು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋದ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ, ಪ್ರತಿಯೊಬ್ಬರು ಸ್ಕಿಪ್ ಮಾಡಬೇಡಿ. ಅದೇ ರೀತಿಯಲ್ಲಿ ಇದೀಗ 17ನೇ ಕಂತಿನ ಹಣ ರಿಲೀಸ್ಗೆ ಫಿಕ್ಸ್ ಆಗಿದೆ, ಡೇಟ್ ಫಿಕ್ಸ್ ಆಗಿರುವಂಥದ್ದು. ನಿಮ್ಗೆ ಗೊತ್ತಿದೆ, ಇದೀಗ ದೇಶದಲ್ಲಿ ಲೋಕಸಭಾ ಚುನಾವಣೆ ನಡೆತಿದೆ. ಈಗಾಗಲೇ ಮೊದಲ ಹಂತದ ಚುನಾವಣೆ ಕಂಪ್ಲೀಟ್ ಆಗಿದೆ, 2ನೇ ಹಂತದ ಚುನಾವಣೆ ನಡೀತಿದೆ. ಹಾಗಾಗಿ ಇನ್ನ ಕೆಲ ದಿನದಲ್ಲಿ ಲೋಕಸಭಾ ಚುನಾವಣೆ ಮುಗಿಯುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಮ್ಮೆ ಕಂಪ್ಲೀಟ್ ಆದ ನಂತರ, ಚುನಾವಣೆ ಮುಗಿದ ನಂತರ PM ಕಿಸಾನ್ ಸಮ್ಮಾನ್ ಯೋಜನೆ 2,000 ರೂಪಾಯಿ ಹಣ ರಿಲೀಸ್ ಆಗ್ತಿದೆ ಅಂತ ಮಾಹಿತಿ ಬಂದಿದೆ. ಹಾಗಾಗಿ ನಿಮಗೆ ಮೇ ತಿಂಗಳ 2ನೇ ವಾರ, ಮೊದಲ ವಾರ ಬರಲ್ಲ, 2ನೇ ವಾರದಲ್ಲಿ PM ಕಿಸಾನ್ ಸಮ್ಮಾನ್ ಯೋಜನೆ 17ನೇ ಕಂತಿನ ಹಣ 2,000 ರೂಪಾಯಿ ಬರ್ತಿದೆ. ನೀವು ಚಿಂತೆ ಮಾಡುವಂತ ಅಗತ್ಯ ಇಲ್ಲ. ಶೀಘ್ರದಲ್ಲಿ ನಿಮಗೆ 17ನೇ ಕಂತಿನ ಹಣ ರಿಲೀಸ್ ಆಗ್ತಿದೆ. ಜೊತೆಗೆ ಒಂದು ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಅಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಒಂದು ಹೊಸ ರೂಲ್ಸ್ ಬಂದಿದೆ. EKYC ಮಾಡಬೇಕು, ಕಡ್ಡಾಯವಾಗಿ ಮಾಡ್ಬೇಕಂತ ಹೇಳಿದೆ. ಯಾರೆಲ್ಲ EKYC ಮಾಡಿಲ್ಲ, ಸೊ ಅಂತವರಿಗೆ 17ನೇ ಕಂತಿನ 2,000 ರೂಪಾಯಿ ಹಣ ಬರಲ್ಲ ಅಂತ ಸರ್ಕಾರ ಎಚ್ಚರಿಕೆ ನೀಡಿದೆ. ಹಾಗಾಗಿ ನೀವು EKYC ಮಾಡಬೇಕಾಗುತ್ತೆ. ನಿಮ್ಮ ಹತ್ತಿರದ ಸೇವಾ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡ್ ಎಲ್ಲವನ್ನು ತಗೊಂಡು ಹೋಗಿ ನೀವು EKYC ಮಾಡಬೇಕಾಗುತ್ತೆ. EKYC ಅಂತ ಹೇಳಿದ್ರೆ ಆಧಾರ್ ಅಪ್ಡೇಟ್ ಮಾಡಬೇಕಾಗುತ್ತೆ, ಲಿಂಕ್ ಮಾಡಬೇಕಾಗುತ್ತೆ. ಅದರ ನಂತರ ಮಾತ್ರ ನಿಮಗೆ PM ಕಿಸಾನ್ ಯೋಜನೆ 17ನೇ ಕಂತಿನ ಹಣ ರಿಲೀಸ್ ಆಗುತ್ತೆ. ಒಂದು ವೇಳೆ ನೀವು EKYC ಮಾಡಿಲ್ಲ ಅಂದ್ರೆ, ಅಥವಾ ನಿಮ್ಮದು ಓಲ್ಡ್ 10 ವರ್ಷ ಹಿಂದಿನ ಓಲ್ಡ್ ಆಧಾರ್ ಕಾರ್ಡ್ ಇದ್ರೆ, ಅಥವಾ ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ಆಕ್ಟಿವ್ ಇದ್ರೆ, ಅಂತ ಸಂದರ್ಭದಲ್ಲಿ ಕೂಡ, ಅಥವಾ ಬ್ಯಾಂಕ್ ಅಕೌಂಟ್ ಜೊತೆಗೆ ನಿಮ್ಮ ಹೊಸ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದ್ರೆ ಕೂಡ ನಿಮಗೆ PM ಕಿಸಾನ್ ಯೋಜನೆ ಹಣ ಬರಲ್ಲ ಅಂತ ಹೇಳ್ಬೋದು. ರಿಲೀಸ್ ಆಗೋಕ್ಕಿಂತ ಮೊದಲು ನೀವು ಇದನ್ನು ಅಪ್ಡೇಟ್ ಮಾಡ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಮೇ ತಿಂಗಳ 2ನೇ ವಾರ ನಿಮಗೆ PM ಕಿಸಾನ್ ಯೋಜನೆ 17ನೇ ಕಂತಿನ ಹಣ ರಿಲೀಸ್ ಆಗ್ತಿದೆ. ಅಪ್ಡೇಟ್ ಮಾಡಿಲ್ಲ ಅಂದ್ರೆ ಪ್ರತಿಯೊಬ್ಬರು ಅಪ್ಡೇಟ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲಿ ಜೂನ್ 15ರವರೆಗೆ ಸರ್ಕಾರ ಫ್ರೀ ಆಗಿ ಆಧಾರ್ ಅಪ್ಡೇಟ್ಗೆ ಅವಕಾಶ ಮಾಡಿಕೊಟ್ಟಿದೆ. ಹಾಗಾಗಿ ಇವಾಗ ನೀವು ಅಪ್ಡೇಟ್ ಮಾಡಿದ್ರೆ ಜೂನ್ 15ರೊಳಗೆ ಫ್ರೀ ಆಗಿ ಅಪ್ಡೇಟ್ ಮಾಡ್ಕೋಬಹುದು. ಹಾಗಾಗಿ ಇದನ್ನು ಕೂಡ ನೀವು ಏನಾದರೂ ಕರೆಕ್ಷನ್ ಇದ್ರೆ ಆಧಾರ್ ಕಾರ್ಡ್ ಅಲ್ಲಿ ಇಮಿಡಿಯೇಟ್ ನ್ಯೂಸ್ ಅಪ್ಡೇಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇದೇ ರೀತಿಯಾಗಿ ನಾವು ನಿಮಗೆ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಕೊಟ್ಟಿದ್ದೀನಿ. ಜೊತೆಗೆ ರೇಷನ್ ಕಾರ್ಡ್, ಹೊಸ ರೇಷನ್ ಕಾರ್ಡ್ ಅರ್ಜಿ ಜೊತೆಗೆ ಕರೆಕ್ಷನ್ ಬಗ್ಗೆ ನಾನು ಒಂದು ಅಪ್ಡೇಟೆಡ್ ವಿಡಿಯೋ ಮಾಡಿದ್ದೀನಿ. ಹಾಗಾಗಿ ನೋಡಿಲ್ಲ ಅಂದ್ರೆ ಪ್ರತಿಯೊಬ್ಬರು ನಿನ್ನೆ ವಿಡಿಯೋನ ಚೆಕ್ ಮಾಡಿ. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಮ್ಮ ಚಾನಲ್ ಒಂದು ಫೇಕ್ ಸುದ್ದಿ ಬರಲ್ಲ. ನಾವು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ಅಧಿಕೃತ ಮಾಹಿತಿನ ಶೇರ್ ಮಾಡ್ತೀವಿ. ಹಾಗಾಗಿ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರು ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಅದೇ ರೀತಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತಿದ್ದೀರೋ ಕಮೆಂಟ್ ಮಾಡಿ. ವಿಡಿಯೋನ ಲೈಕ್